ಕರ್ನಾಟಕ ಬೆಂಗಳೂರು ಜನಸೇನಾ ಪಕ್ಷ ಮುಖ್ಯಸ್ಥರಾದ ಮಾಜಿ ಶಾಸಕರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಪಿಎಸ್ ಪ್ರಕಾಶ್ ಅವರು ಬೆಂಗಳೂರಿನ ಮೈಸೂರು ಬ್ಯಾಂಕ್ ಚೌಕದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಏರ್ಪಡಿಸಿದರು. ಶ್ರೀ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅವರ ಉತ್ತಮ ಆರೋಗ್ಯ ದೀರ್ಘ ಆಯಸ್ಸು ಕೊಟ್ಟು ದೇಶ ಸೇವೆ ಮಾಡಿ ಸನಾತನ ಧರ್ಮ ಸಂಸ್ಕೃತಿಯನ್ನು ಉಳಿಸುವ ನೆರವೇರಬೇಕೆಂದು ಪೂಜೆ ಮಾಡಲಾಯಿತು. ಕರ್ನಾಟಕ ರಾಜ್ಯದಲ್ಲಿ ಜನಸೇನಾ ಪಕ್ಷ ಸ್ಥಾಪನೆಗೆ ಕಟ್ಟಿ ಬೆಳೆಸಲು ಮುಂದಾಗಿರುವುದನ್ನು ಸ್ವಾಗತ ಮಾಡಲಾಯಿತು. ಈ ಪವನ್ ಕಲ್ಯಾಣ್ ಅವರ ದೀರ್ಘಾಯುಷ್ಯ ಆರೋಗ್ಯ ಕೋರಿ ವಿಶೇಷ ಪೂಜೆಯನ್ನು ಮಾಜಿ ಶಾಸಕರಾದ ಶ್ರೀ ಕೃಷ್ಣಯ್ಯ ಶೆಟ್ಟಿ, ಗುರೂಜಿ ಶ್ರೀ ಶ್ರೀ ಶಕ್ತಿ ಬಾಲಮ್ಮ ಸ್ವಾಮೀಜಿ ಮತ್ತು ನರಸಿಂಹ ಶ್ರೀ ಮಹೇಶ್ ನಾಗೇಂದ್ರ ಲಕ್ಷ್ಮೀನಾರಾಯಣ ಮತ್ತು ಮುಖಂಡರು ಪೂಜೆಯಲ್ಲಿ ಉಪಸ್ಥಿತರಿದ್ದರು. ಜನಸೇನಾ ಪಕ್ಷದ ಮುಖ್ಯಸ್ಥರಾದ ಮಾಜಿ ಶಾಸಕರಾದ ಪಿಎಸ್ ಪ್ರಕಾಶ್ ಅವರು ಮುಖ್ಯ ಅತಿಥಿಗಳಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು ಮತ್ತು ಬೆಳಗಿನ ಉಪಹಾರ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ಏರ್ಪಡಿಸಲಾಯಿತು. ಇವತ್ತು ವಿಶೇಷ ಪೂಜೆ ಮಾಡಿದ್ರು ಆಂಜನೇಯ ಸ್ವಾಮಿಗೆ. ರಾಷ್ಟ್ರ ನಾಯಕರು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಪವನ್ ಕಲ್ಯಾಣ್ ಅವರು ಆರೋಗ್ಯವಂತರಾಗಿ ದೀರ್ಘಾಯುಷ್ಯವಂತರಾಗಿ ಅಧಿಕಾರವಂತರಾಗಿ ಅವರು ಈ ರಾಜ್ಯದ ದಕ್ಷಿಣ ಭಾರತದ ಸೇವೆಯನ್ನು ಮಾಡಬೇಕು ಅಂತೇಳಿ ಸಂಕಲ್ಪದಿಂದ ಈ ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಯಲಂಕ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತೇಳಿ ಪ್ರಸಿದ್ಧ ಹೊಂದಿರತಕ್ಕಂಥ ಈ ಒಂದು ಕೆಂಪೇಗೌಡ ರಸ್ತೆಯಲ್ಲಿ ಪೂಜೆ ಸಮಾರಂಭವನ್ನು ಏರ್ಪಾಡು ಮಾಡಿದ್ದು. ಈ ಒಂದು ಸಮಾರಂಭಕ್ಕೆ ಬಾಲಸ್ವಾಮಿಯವರು ಆಗಮಿಸಿ ಆಶೀರ್ವಾದ ಮಾಡಿದ್ದಾರೆ. ಹಾಗೂ ಮಾಜಿ ಸಚಿವರು ಆದಂಥ ಶ್ರೀಮಾನ್ ಎಸ್ ಎನ್ ಕೃಷ್ಣ ಶೆಟ್ಟಿ ಅವರು, ಕರ್ನಾಟಕ ಫಿಲಂ ಚೇಂಬರಿನ ಮಾಜಿ ಅಧ್ಯಕ್ಷರಾದ ನರಸಿಂಹಲ್ ಅವರು ಮತ್ತು ಅಖಿಲ ಕರ್ನಾಟಕ ಚಿರಂಜೀವಿ ಯುವ ಸಂಘದ ಅಧ್ಯಕ್ಷರಾದಂಥ ಶ್ರೀಮಾನ್ ಮಹೇಶ್ ಅವರು, ಯುವ ಚಿರಂಜೀವಿ ಸಂಘದ ರಾಜ್ಯದ ಅಧ್ಯಕ್ಷರಾದ ಶ್ರೀಮಾನ್ ನಾಗೇಂದ್ರ ಅವರು, ಕರ್ನಾಟಕ ಯೋಗಿನಾರಾಯಣ ಕೋಆಪರೇಟಿವ್ ಬ್ಯಾಂಕಿನ
ಅಧ್ಯಕ್ಷರಾದ ಶ್ರೀರಾಮುಲು ಅವರು, ಹೀಗೆ ಹೊಸಪೇಟೆ, ಇಟ್ಮಡುಗು, ಆನೇಕಲ್ಲು, ಈಗ ಮತ್ತು ಮೈಸೂರು, ಚನ್ನಪಟ್ಟಣ, ರಾಮನಗರ ಈ ಕಡೆ ಎಲ್ಲ ರೀತಿಯ ಜನರು, ಅಭಿಮಾನಿಗಳು, ಬೆಂಬಲಿಗರು ಮತ್ತು ಜನಸೇನೆಯ ಸದಸ್ಯರು ಎಲ್ಲರೂ ಬಂದು ಈ ಪೂಜಾ ಸಮಾರಂಭದಲ್ಲಿ ಭಾಗವಹಿಸಿ ಪವನ್ ಕಲ್ಯಾಣ್ ಅವ್ರಿಗೆ ಶುಭ ಕೋರಿ ಅವರ ಆರೋಗ್ಯ ಮತ್ತು ಅಧಿಕಾರ, ಅವರು ಶಾಶ್ವತವಾಗಿ ಅಧಿಕಾರದಲ್ಲಿ ಇರಬೇಕು ಮತ್ತು ಅವರು ದೀರ್ಘಾಯುಷ್ಯವಂತರಾಗಿ ಬಾಳಬೇಕು, ಈ ಜನಸೇವೆ ಮಾಡಬೇಕು, ಈ ರಾಜ್ಯದ, ಈ ನಾಡಿನ, ಈ ಒಂದು ದೇಶದ ಸೇವೆಯನ್ನು ಅವರು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಕರ್ನಾಟಕದ ಜನ ಅವರನ್ನು ಭಾಳ ಗೌರವದಿಂದ, ತುಂಬ ಪ್ರೀತಿಯಿಂದ ಕನ್ನಡಿಗರು ಅವರನ್ನು ಪ್ರೀತಿ ಮಾಡ್ತಾರೆ. ಅವರು ಕನ್ನಡದ ಭಾಷಣ ಅಮೋಘವಾಗಿ ಅವರು ಕನ್ನಡದಲ್ಲಿ ಭಾಷಣ ಮಾಡಿದ್ದು ಕೂಡ ಅವರು ಜನಗಳು ನೋಡಿ ಅವ್ರ ಬಗ್ಗೆ ಭಾಳ ಪ್ರೀತಿಯಿಂದ ಜನ ಅವ್ರ ಬಗ್ಗೆ ಅಭಿನಂದಿಸ್ತಾರೆ. ಇಂಥ ವ್ಯಕ್ತಿ ಕರ್ನಾಟಕಕ್ಕೆ ಬಂದರೆ, ಇವತ್ತಿನ ಕುಲಗೆಟ್ಟ ರಾಜಕಾರಣದಲ್ಲಿ ಇಂಥ ವ್ಯಕ್ತಿ ಬಂದರೆ ನಮಗೆಲ್ಲ ಸೊರೋಗುತ್ತೆ ಅನ್ನೋ ಆಶಾಭಾವನೆ ಕರ್ನಾಟಕ ಜನ ಇಟ್ಕೊಂಡಿದ್ದಾರೆ. ಆದ್ದರಿಂದ ಪವನ್ ಕಲ್ಯಾಣ್ ಅವರು ಕರ್ನಾಟಕ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ನಾಡಿನ ಆಚಾರ, ವಿಚಾರ, ಸಂಸ್ಕೃತಿ, ಇತಿಹಾಸ, ಪರಂಪರೆ ಮತ್ತು ಜನರ ಆರೋಗ್ಯ, ಶಿಕ್ಷಣ ಇವೆಲ್ಲವೂ ಕೂಡ ಗಮನ ಕೊಟ್ಟರೆ ಈ ರಾಜ್ಯದ ಜನ ಇವತ್ತೇನು ಆಂಧ್ರದಲ್ಲಿ ಜನಸೇನಾ ಪಕ್ಷ 2014ರಲ್ಲಿ ಸ್ಥಾಪನೆ ಆಗಿ ಕೇವಲ 16 ವರ್ಷಕ್ಕೆ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಬೆಳೆಯತಕ್ಕಂಥ ಒಂದು ವಾತಾವರಣ ಅವರು ಉತ್ಪತ್ತಿ ಮಾಡಬೇಕು. ಅವರು ಬಂದು ಆದರೆ ಸುಮಾರು 50,000ರಿಂದ 1 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಅದನ್ನು ಕರ್ನಾಟಕದ ಬಗ್ಗೆ ಅವರು ಗಮನ ಹರಿಸಬೇಕು ಅಂತ ಹೇಳ್ತಾ ನನಗೆ ಅವರಿಗೆ ಶುಭ ಕೋರಿ ಅವ್ರಿಗೆ ಒಳ್ಳೆಯದಾಗಲಿ, ಜನದ ಪರವಾಗಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ. ಶ್ರೀ ಮಾತ್ರೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಕೊನಿಡೇಲ ಕುಟುಂಬ ಆರಂಭದಿಂದಲೂ ಮಾರುತಿಯ ಪರಮ ಭಕ್ತರವರು. ಅಂಥ ಕುಟುಂಬಕ್ಕೆ ಇವತ್ತು ಮಾರುತಿ ಸನ್ನಿಧಾನದಲ್ಲೇ ಪ್ರಧಾನ ಅರ್ಚಕರಿಂದ ಸಂಕಲ್ಪಗಳು, ಪೂಜೆಗಳು ಎಲ್ಲ ಸಾಂಗವಾಗಿ ನೆರವೇರಿದೆ. ಅವರ ಜಾತಕದಲ್ಲಿ ಇನ್ನೂ 3 ವರ್ಷ ಗುರು ಮಹಾದೇಶ ಇದೆ. ಅವರ ಆರೋಗ್ಯಕ್ಕೆ ಏನೂ ಕೊರತೆ ಆಗೋದಿಲ್ಲ. ನಾವೆಲ್ಲರೂ ಸೇರಿ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು, ಅವರ ಪಕ್ಷದ ಕಾರ್ಯಕರ್ತರು, ಅವರ ಸೇನಾ ನಾಯಕರುಗಳೆಲ್ಲ ಅಲ್ಲಲ್ಲಿ ಇರ್ತಕ್ಕಂಥ ದೇವತಾ ಮೂರ್ತಿಗಳ ಮುಂದೆ ಮನಸಾ ಸಂಕಲ್ಪ ಮಾಡಿದ್ದಾರೆ. ಈ ಮನೋಬಲ, ಆಯುಷ್ಯ, ಆರೋಗ್ಯ ಅವ್ರಿಗೆ ಹೆಚ್ಚಿಗೆ ಸಿಗುತ್ತೆ. ಅವರು ಇರಬೇಕು. ಕಾರಣ ಏನು ಅಂದರೆ, ಆಂಧ್ರ ಪ್ರದೇಶದಲ್ಲಿ 5,000 ದೇವಾಲಯಗಳನ್ನ ಕಟ್ಟಿಸಬೇಕು ಅನ್ನೋಂಥ ಉತ್ಕಟವಾದಂಥ ಆಕಾಂಕ್ಷೆ ಹೊಂದಿದಂಥ ವ್ಯಕ್ತಿ. ಚಿಕ್ಕ ವಯಸ್ಸಾದರೂ ಕೂಡ ಇಂಥ ಒಂದು ಘನಕಾರ್ಯವನ್ನು ಯಾವ ಉಪಮುಖ್ಯಮಂತ್ರಿಯೂ ಕೂಡ ಚರಿತ್ರೆಯಲ್ಲೇ ಮಾಡಿಲ್ಲ. ಅವರು ಚೆನ್ನಾಗಿರಬೇಕು. ಅವರು 100 ವರ್ಷಗಳ ಕಾಲ ನಮ್ಮ ತಪಸ್ಸು, ಪೂಜೆ, ಆರಾಧನೆಯ ಫಲ ಅವರನ್ನು ಸೇರಲಿ, ಅವರ ಆಯುಷ್ಯ ವೃದ್ಧಿ ಆಗಲಿ ಅಂತೇಳಿ ಮಂಗಳಾಶಾಸನ ಮಾಡ್ತೀನಿ. ಶುಭಂ. ಈ ದಿನ 2 ವಿಚಾರ. ಒಂದು, ಚಿರಂಜೀವಿ ಕುಟುಂಬಕ್ಕೆ ತುಂಬ ಹತ್ತಿರದವನಾಗಿ ನಾನು ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಜನಸೇನಾ ಪಕ್ಷವನ್ನು ಕರ್ನಾಟಕಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಮತ್ತು ಜನಸೇನಾ ಪಕ್ಷ ಬಲಪಡಿಸಲಿಕ್ಕೆ ಏನು ಬೇಕಾದರೂ ಸಹ ನಾವು ಪ್ರತ್ಯಕ್ಷ ಇಲ್ಲದೇ ಇದ್ರೂ ಸಹ ಪರೋಕ್ಷವಾಗಿ ನಾವು ಸಹಾಯ ಮಾಡಲಿಕ್ಕೆ ನಾವು ಇಲ್ಲಿ ಸಿದ್ಧ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸನಾತನ ಧರ್ಮದ ಬಗ್ಗೆ ಯಾವುದಾದ್ರೂ ಒಬ್ಬ ಗಂಡಸು ಕರೆಕ್ಟಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಅದು ಓನ್ಲಿ ಪವನ್ ಕಲ್ಯಾಣ್. ಹಾಗಾಗಿ ನಾವು ಕರ್ನಾಟಕದಲ್ಲೂ ಸಹ ಅವ್ರಿಗೆ ನಾವು ಬೇಕಾದಷ್ಟು ಸಹಾಯ ಮಾಡಬೇಕು. ಯಾಕಂದರೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದೇವೆ, ರಾಷ್ಟ್ರೀಯ ವಿಚಾರ, ದೇಶದ ವಿಚಾರ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಆ ವಿಚಾರವನ್ನು ಪವನ್ ಕಲ್ಯಾಣ್ ಅವರು ಗಟ್ಟಿಯಾಗಿ ಪ್ರತಿಪಾದಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ಗಟ್ಟಿಯಾಗಲಿಕ್ಕೆ ನಾವೂ ಸಹ ಅವ್ರಿಗೆ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ, ಮುಂದೆ ಬರೋ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲೂ ಸಹ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಅವರು ಗಟ್ಟಿಯಾಗೋ ರೀತಿಯಲ್ಲಿ NDAಲ್ಲೇ ಇರೋದ್ರಿಂದ ನಾವೆಲ್ಲರೂ ಸಹ ಒಟ್ಟು ಕೆಲಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ನಾನು ಜನಸೇನಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ದಿವಸ ನಮ್ಮ PS ಪ್ರಕಾಶ್ ಅವರು ಪವನ್ ಕಲ್ಯಾಣ್ ಅವರ ಆರೋಗ್ಯದ ಬಗ್ಗೆ ಈ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಹಮ್ಮಿಕೊಂಡಿದ್ರು. ಎಲ್ಲ ಅಭಿಮಾನಿಗಳು ಈ ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಖಿಲ ಭಾರತ ಚಿರಂಜೀವಿತ ರಾಷ್ಟ್ರೀಯ ಅಧ್ಯಕ್ಷರು ಮಹೇಶಣ್ಣ ಅವರು ಮತ್ತು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ನರಸಿಂಹನವರು, ಇಲ್ಲಿ ಅನೇಕ ಜನರು ಅಭಿಮಾನಿಗಳಿದ್ದಾರೆ. ಆ ಪವನ್ ಕಲ್ಯಾಣ್ ಅವ್ರ ಜೊತೆ ನಾವೆಲ್ಲ ಜೊತೆಗಿರ್ತೀವಿ. ಅವರು ರಾಷ್ಟ್ರೀಯ ಪಕ್ಷವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಹಾಗೆ ಅಭಿಮಾನಿಗಳು ಕೂಡ ಮುಂದಿನ ದಿನಗಳಲ್ಲಿ ಪವನ್ ಕಲ್ಯಾಣ್ ಅವ್ರನ್ನ CM ಆಗಿ ಕಾಣಬೇಕಂತ ನಾವೆಲ್ಲ ಆಸೆ ಪಡ್ತಾಯಿದ್ದೀವಿ. ಮುಂದಿನ ದಿನಗಳಲ್ಲಿ ಆ ಭಗವಂತರು, ಆಂಜನೇಯ ಸ್ವಾಮಿ ಅವ್ರಿಗೆ ಕೃಪೆ ಆಗಿ
ಆ CM ಆಗೋದಕ್ಕೆ ಅವ್ರನ್ನ ನಾವು ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ದೀವಿ. ಭಗವಂತ ಆಶೀರ್ವಾದ ಕೊಡಲಿ ಅಂತ ಕೇಳ್ಕೊತಾ ಇದ್ದೀವಿ.